ವಜಾ ಮಾಡಿ ಬಿಸಾಕು ಅಜ್ಜಿ ಹೆಸರಿಗೆ ಬಿಸಾಕಬಾರ್ದು. ಇಲ್ಲಾಂದ್ರೆ ಔಟ್ಸೈಡ್ ಹೌಸ್ನೆಲ್ಲ ತೆಗೆದ್ಬಿಡ್ರಿ. ಯಾರ್ಯಾರು ಖಾಲಿ ಇದಾವೆ ಹೇಳ್ರಿ, ಇಲ್ಲಿ ಎಲ್ಲಾನು ಹಾಕ್ಸ್ಕೊಡ್ತೀನಿ. ಇವ್ರಿಗೆ ಬೇಕಾಬಿಟ್ಟು ಆಡ್ಕೊಳಕ್ಕಲ್ಲ ಅಲ್ಲಿ ಮುನ್ಸಿಪಾಲ್ಟಿ. ಸರಿ, ಇಲ್ಲ ಎಷ್ಟು ವರ್ಷದಿಂದ ಬಂದಿಲ್ಲ PF? ಮತ್ತೆ ನೀನು ಕಾನೂನು ಬಿಟ್ಟು ಹೋಗ್ಬೇಡ ನೀನು. ಏನು ಪೆನ್ಷನ್ನು ಎಲ್ಲಿ? ಕಂದ್ಕೆರೆ ಏನಣ್ಣ ಹಾಕಿದ್ರ ಅರ್ಜಿ? ಕೊಟ್ಟಿದ್ದೀವಿ ಸರ್. ಎಲೆಕ್ಷನ್ ಆದ್ಮೇಲೆ ಬನ್ನಿ ಕಾಣ್ರಿ ಅಂದರೆ 2-3 ಸತಿ ಕೊಟ್ಟಿದ್ದೀವಿ. 2 ವೀಲರ್ದು ಡೀಟೇಲ್ಸ್ ಇದು ಜನಸ್ಪಂದನ ಇದು ಹಾಕಿದ್ರೆ ನಿಂತ್ಕೊಂಡು ಫೋಟೋ. ನಮ್ದಲ್ಲ, CO ಅಲ್ಲಿ ಸೆಲೆಕ್ಷನ್ನಿಗೆ ಕೊಟ್ಟವ್ರೆ. ಪರ್ಸೆಂಟೇಜ್ ಎಷ್ಟಿದೆ ಅದು ಎಲ್ಲರಿಗೂ 220 ಅಕೌಂಟ್ಗೆ ಮಾತ್ರ ಬರುತ್ತೆ ಸರ್. ನಮ್ಮ 39 ಮೆಡಿಕೇನಲ್ಲಿ 28 ಅಕೌಂಟ್ ಕೊಡ್ತಾ ಇಲ್ಲ. ಫೈಲೆಲ್ಲ ಕೊಟ್ಟಿದ್ದೀವಿ. ಮದುವೆ ಆಗ್ಬೇಕು ಮನೆ ಕಡೆ ರಿಚ್ ಆಗಿದ್ದಾರೆ ಅಂತ ಕೊಟ್ಟು ಮಾಡಿದ್ದಾರೆ ಸರ್. ಹಾಸ್ಟೆಲ್ ಸೀಟ್ ಕೊಡ್ತೀವಿ. ಇನ್ನು 10ನೇ ತಾರೀಕು ತಂದು PFದು ಮೇಡಮ್ ಏನು ಮಾಡೋದು? ಯಾರು ಆಫೀಸರ್ ಯಾರು ರೀತಿಗೆ ಅದರಲ್ಲಿ ಏನು ಸ್ಯಾಂಪಲ್ ನೋಡೋದಿದೆ, ಅದರಲ್ಲಿ ಏನು ಟೆಸ್ಟ್ ಮಾಡೋದೇನಿರಲ್ಲ. ಎಲ್ಲರೂ ಏನು ವರ್ಕ್ ಮಾಡಿರ್ತಾರೆ ಅವ್ರಿಗೆ ಇದನ್ನು ಬಂದು ಮೇಲಿಂದ ಬಂದಿರೋ ಒಂದು ಲೆಟ್ರ್ ಕೊಡಮ್ಮ, ಇವ್ರು ಹೋಗ್ತಾರೆ MLA ಹತ್ರ ಹೋಗಿ ಮಾಡಿಸ್ಕೊಂತಾರೆ ಅಂತ ಹೇಳಿದರೆ ಇಲ್ಲಿಲ್ಲ ಅಂತಾರೆ. DC ಆಫೀಸಿಗೆ ಹೆಂಗೆ ಹೋಗುತ್ತೆ ಸರ್? ನಮ್ಮ PF ಆಫೀಸಿಂದು ಲೆಟ್ರಿಗೂ DC ಆಫೀಸ್ಗೂ ಏನು ಸಂಬಂಧ? DC ಆಫೀಸಲ್ಲಿ ಐತೆ ಅಂತ 3 ದಿವಸದಿಂದ ಕೊಟ್ಟಿಲ್ಲ ಸರ್ ಲೆಟ್ರ್. ಇಲ್ಲ ಅದು ಏನು ಮಾಡ್ತಾರೆ ಅಂತ AC ಹೇಳ್ತಾರೆ ನೋಡವ. ಹಂಗೆಲ್ಲ ಯಾಕೆ ಮಾಡಬಾರ್ದು? ನಿಮ್ಮ ಹೈಯರ್ ಆಫೀಸರ್ಸ್ಗೆ ಒಬ್ಬೇ ಮಾಡ್ಬೇಕು ನೀವು. ಅದು ಸರಿ ಅನ್ಸಲ್ಲ. ಅದು ಒಂದು ಇದರಲ್ಲಿ ಸಿಸ್ಟಮಲ್ಲಿ ವರ್ಕ್ ಮಾಡ್ಬೇಕಾದ್ರೆ ನೀವು ನಿಮ್ಮ ಹೈಯರ್ ಆಫೀಸರ್ಸ್ ಏನು ಹೇಳ್ತಾರೆ ಅದನ್ನು ಒಬ್ಬೇ ಮಾಡಲೇಬೇಕು. ತೊಗೊಂಡೋಗಿ ಬೆಳಗ್ಗೆ ತೊಗೊಂಡೋಗಿ ಮಾಡಿಸಿ, ಹಂಗೆ ಮಾಡ್ಕೋಬೇಡಿ. ಮತ್ತೆ ಜಮೀನು ಅದು ಸರ್ವೆ ನಂಬರ್ ಇದಾಯ್ತು, ಚೇಂಜ್ ಮಾಡಿ ಇದು ಮಾಡಿದ್ರು ಸರ್. ಅದನ್ನು ಸರಿ ಮಾಡಿ ಕೊಡಕ್ಕೆ AC ಬಂದಿದೆಯಾ? ಅವತ್ತು ಕೇಳಿದ್ರು, ಅದೇ ನಿಮ್ತ ಕೇಳಿ ಬಂದಿಲ್ಲ ಇದು ಅಂತ ತಗೊಂಡು ನೋಡಿ. ಬೆಳಗ್ಗೆ ತೊಗೊಂಡು ಅದನ್ನು ಸೆಪ್ರೇಟ್ ಮಾಡಿ ಮುಂದಿನ ವಾರ ಬಾಯ್ಲಿ ಮುಂದೆ ಅಲ್ಲಿ ಹೋಗಿ ಪ್ರಸನ್ನ ಹೋಗಲ್ಲಿ ಮಾತಾಡಿ. ಅವರು ಪ್ರಸನ್ನ ಗೊತ್ತು ನಿನ್ ಗೊತ್ತು ನೋಡೋದಲ್ಲ ಎಂತದಣ ಏನಾಗ್ಬೇಕು? ಎಷ್ಟು ಎಕರೆ ಜಮೀನು? ಜಮೀನು ಎಷ್ಟೈತೆ? ನಿನ್ನ ಹೆಸರಲ್ಲಿ ಎಷ್ಟೈತೆ? 5 ಎಕರೆ ಒಳಗಿರ್ಬೇಕು. ಏನಂದ್ರೆ ಸರ್ವೆ ಬಂದಿದ್ರಾ? ಸ್ಟೇಟ್ಮೆಂಟ್ ಕೊಡ್ತಾರಂತೆ. ಶೆಟ್ಟಿಕೆರೆ ಯಾರೇ ಇದ್ದಾರೆ? ಪ್ರಸನ್ನ ಸಿರಾಕ್ ಬರ್ತೀನಿ ಮಾತಾಡ್ತೀನಿ. ನೋಡಿ, ಇವ್ರು ಕರೆಂಟ್ ಬೇಕಂತ ಸರ್. ಬೆಳಕು ಸ್ಕೀಮ್ ಬಂದಿದೆ. ಬೆಳಕು ಸ್ಕೀಮ್ ಮಾಡ್ತಾರಂತ. 2-3 ದಿವಸ ಅಟೆಂಡ್ ಮಾಡ್ತಾರಂತ. ಲೈಟ್ ಇಲ್ವಂತಲ್ಲ ಈ ಕಾಲದಲ್ಲಿ. ಈಗ ಬೆಳಕು ಬಂದಿದೆ, ಬೆಳಕು ಅಂತ ಉಚಿತವಾಗಿ ಮಾಡ್ಕೊಡ್ತೀವಿ, ಫ್ರೀ ಮಾಡ್ಕೊಡ್ತೀವಿ ಬಿಡಿ. ಬಂದಿದೆ ಹಲೋ. ಇವ್ರದ್ದು ಮುಂಚೆ ಇಲ್ಲಿದೆ ನೋಡು ಪಾಣಿ 1 ಎಕರೆ 30. ಇವ್ರದ್ದು ಆಧಾರದ ಮೇಲೆ ಕೋಟಿಗೆ ಆಗ್ತಾರೆ ಅವ್ರಿಗೆ ಇಟ್ಟಿದ್ದಾರೆ. ಮೂಲ ಅಂದರೆ ಯಾರ್ದದು? ಶೆಟ್ಟಿಕೆರೆ ರಾಮಚಂದ್ರಪ್ಪ. ರಿಜಿಸ್ಟರ್ ಮಾಡ್ಕೋಬೇಕಲ್ಲ? ರಿಜಿಸ್ಟರ್ ಆಗಿಲ್ಲ, ಬರಲ್ಲ. ಅದ್ರ ಮೇಲೆ ಖಾತೆ ಮಾಡೋಕ್ಕೆ ಬರೋಲ್ಲ. ರಿಜಿಸ್ಟರ್ ಆಗದಲ್ಲ ಇದ್ರ ಮೇಲೆ ನಿಮ್ದು ಇದ್ರ ಮೇಲೆ ರಿಜಿಸ್ಟರ್ ಮಾಡೋಕ್ಕೆ ಬರಲ್ಲ. ಖಾತೆ ಮಾಡೋಕ್ಕೆ ಅದೇನು ಬರುತ್ತೆ? ಯಾರು ಮಾಡಿದ್ದಾರೆ? ಕ್ರೈಕ್ ಮಾಡ್ಕೊಂಡ್ರೆ ಆಮೇಲೆ ನಿಮಗೆ ಖಾತೆ ಬರುತ್ತೆ. ಅನುಭವ ನೀವೇ ಇದ್ದೀರಾ? ಸರಿ, ಮತ್ತೆ ಇಲ್ಲಿ ನಾವು ಇಲ್ಲಿ ಇಟ್ಕೊಡ್ತೀವಿ ಅಷ್ಟೇ. ಆಮೇಲೆ ನೀವು ಕ್ರೈಕ್ ಮಾಡ್ಕೋಬೇಕು. ಮಾಡ್ಕೊಳ್ಳೋದಿದ್ರೆ ನಿನಗೆ ಊರ್ಜಿತ ಆಗಲ್ಲ. ದಾಖಲೆ ಏನೇನು ಇದೆ ಅದು ನಿಮ್ದು? ನಮ್ಮದು ಸರ್. ಏನಣ್ಣ? ದುಡ್ಡು ಪೆನ್ಷನ್ ಯಜಮಾನ್ರದ್ದು ಮಾಡಿಬಿಟ್ಟು ನೆಕ್ಸ್ಟ್ ವೀಕ್ ಮುಂದಿನ ವಾರ ತಗೊಂಬರ್. ಇಲ್ಲ ನೆಕ್ಸ್ಟ್ ವೀಕ್ ಕೊಡಿಸ್ಬಿಡೋದು. ಇಲ್ಲಿ ಬಾ, ಮುಂದಿನ ವಾರ ಸೋಮವಾರ ಇಲ್ಲಿ ಬಾ, ಆದೇಶ ಪತ್ರ ಕೊಡಿಸ್ತೀವಿ. ಹೋಗಲ್ಲ, ಏನೇನು ದಾಖಲೆ ಬೇಕು ಇದಾವ ನೋಡು, ಇಲ್ದಿದ್ರು ಕೊಟ್ಟು ಕಳಿಸಿ. ಹಣ ನಿಲ್ಸು ಅಂತ ಹೇಳ್ತಾವ್ರೆ. ಏನ ಸರ್? ಕುಡಿಯೋ ನೀರು ಗ್ರಾಮ ಎಷ್ಟು ದಿವಸ ಬೇಕಪ್ಪ? ಎಷ್ಟು
ಮಾಡು. ಅದು ಹೇಳಿದ್ಮೇಲೆ ಅಷ್ಟು ದಿವಸ ಪರ್ಮಿಷನ್ಗೆ ತಗೋಬೋದು ನಾವು. ನಮ್ಮಲ್ಲಿ 4 ಪ್ರಾಬ್ಲಮ್ ಹೋಗಿ ಅಲ್ಲಿ ನೀವು ಏನಮ್ಮ ಯಾಕೋ ಯಾರ ಹತ್ರ ದುಡ್ಡು ಇಸ್ಕೊಂಡು ಸರ್ ಇಲ್ಲ ನೋ ಆ ಥರ ಆಗಬಾರ್ದು. ಇಲ್ಲಾಂದ್ರೆ ಔಟ್ಸೈಡ್ ಹೊಸದವ್ರನ್ನೆಲ್ಲ ತೆಗೆದುಬಿಡ್ರಿ. ಯಾರ್ಯಾರು ಖಾಲಿ ಇದಾವೆ ಹೇಳ್ರಿ, ಇಲ್ಲಿ ಎಲ್ಲಾರನ್ನೂ ಹಾಕ್ಸ್ಕೊಡ್ತೀನಿ ಡಿ ಸಿ ಆಫೀಸ್ಗೆ ಹೇಳಿ. ಇವ್ರು ಬೇಕಾಬಿಟ್ಟು ಆಡ್ಕೊಳಕ್ಕಲ್ಲ ಅಲ್ಲಿರೋದು ಮುನ್ಸಿಪಾಲ್ಟಿ. ನೋ ನಾವು ಒಬ್ರದ್ದು ಯಾರ್ದೋ ಕಳಿಸಿದೆ ಅಂತ ಸ್ಯಾಂಪಲ್ಗೆ ಯಾಕೆ ಕಳಿಸ್ತೀಯ? ಒಂದು ನಿಮಿಷ ಸರ್, ಏನು ಗೊತ್ತಾ, 9 ಜನ ಡೆತ್ ಆಗಿರೋರು ಇದ್ದಾರೆ. 9 ಜನದಲ್ಲಿ 2 ನಮ್ಮ PKSಗೆ ಕೆಲಸ ಸಿಕ್ಕಿದೆ. ತಾಯಿ ಏನು ಅಂದರೆ ಅಲ್ಲಲ್ಲ ಸರ್, ನಮ್ಮಲ್ಲಿ ಮುನ್ಸಿಪಲ್ ಅಲ್ಲಿ ಕೆಲಸ ಮಾಡೋದು ಎಲ್ರದ್ದು ಇದಾಗಬೇಕು ಅಂತ ಕೇಳಿ ನಾನು ಯಾವ ದುಡ್ಡು ಇಸ್ಕೊಂಡಿಲ್ಲ. ಹಾಕ್ಕೊಡ್ತೀನಿ. ಇವೆಲ್ಲ ನ್ಯೂಸೆನ್ಸ್ ಬೇಡ ನಮ್ಗೆ. ಅಲ್ಲಿ ಮುನ್ಸಿಪಲ್ ಎಲ್ಲ ಅದೇ ಥರ ಮಾಡ್ಕೊಂಡು ಕೂತಿದ್ದಾರೆ. ಅಮ್ಮ ನೋಡು, ಅದರಲ್ಲಿ ಶಾಂಪಲ್ ನೋಡೋದೇನಿಲ್ಲ ಒಬ್ರದ್ದು. ಇದೇನಾದ್ರು ಇದೆಯಾ ಸರ್? ಇದನ್ನೇನಾದ್ರು ಒಬ್ರದ್ದು ಏನಾದ್ರು ಇದಕ್ಕೆ ಸೇರಿಸಿ ಎಂಥದ್ದು ಏನಕ್ಕಮ್ಮ ನಿಮ್ಮದು PFಗೆ ಸೇರ್ಸೋಕ್ಕೆ ಒಬ್ರದ್ದು ಶಾಂಪಲ್ ಅವ್ರದ್ದು ಅಪ್ರೂವ್ ಆದ್ರೆ ನಿಮ್ದೆಲ್ಲ ಮಾಡಿಸ್ಕೊಡ್ತೀನಿ ಅಂತ ಒಬ್ರದ್ದು ಕಳ್ಸೋದು ಹೆಂಗಿದೆ? ಇವಾಗ ಎಲ್ಲರದ್ದು ಕಳಿಸ್ಬೇಕಲ್ಲ. ನೀ ಒಬ್ರದ್ದು ಹೆಂಗೆ ಕಳಿಸ್ದೆ ತಾಯಿ? ಇಲ್ಲ ಸರ್, 3 ಜನ ಡಾಕ್ಯುಮೆಂಟ್ಸ್ ವಂಶವೃಕ್ಷ ಎಲ್ಲ ತಂದ್ಕೊಟ್ಟಿದ್ರು. ಎಲ್ಲರದ್ದು ಕಳಿಸಿ. ಅಲ್ಲಿ ಯಾರು ವರ್ಕರ್ಸ್ ಇದ್ದಾರೆ ಎಲ್ಲರೂ 3 ಜನ ತಂದ್ಕೊಟ್ಟಿದ್ರು. ದಾಖಲೆ ಇಲ್ವಮ್ಮ? ದಾಖಲೆ ಕೊಟ್ಟಿದ್ದಾರೆ. ಇವರು ಡೆತ್ ಆಗಿರೋರ್ದಲ್ಲ ಸರ್, ಇವ್ರು ಡೆತ್ ಮಾತ್ರನೇ ಹಂಗಾಗಿರೋದು ಸಮಸ್ಯೆ. ಎಲ್ರದ್ದು ಸೇರಿಲ್ಲ. ಎಷ್ಟು ವರ್ಷದಿಂದ ಬಂದಿಲ್ಲ PF? ಸರ್ ಅದು 2000 ಮತ್ತೆ ಎಷ್ಟು ದಿವಸ ಆಯ್ತು? 12 years ಆಯ್ತು. 65 lakhs ನಾವು ಕಟ್ಟಿದ್ದೀವಿ ನೋಡಿ. ಇವರು ಇದ್ರು, ಅವರು ಚೆಕ್ ತೆಗೆದಿದ್ದಾರೆ. 65 lakhs ಯಾರ್ದಾರ ಹೆಸರು ಹೇಳಿ, ಅವ್ರ ನಂಬರ್ ತಗೊಳ್ಳಿ, ನಂಬರ್ ಇವತ್ತು ಹೋಗಿದೆ ಸರ್. ಕೊಡಿ, ನಂಬರ್ ಕೊಡಿ, ಇಲ್ಲಿ ನಂಬರ್ ಕೊಡಿ, ಹೇಳಿ ನಂಬರ್ ತಗೋಪ್ಪ. ಅಲ್ಲಿ ಅದು 4 DD ಶೋ ಆಗ್ತಿಲ್ಲ ಅಂದ್ಬಿಟ್ಟು ಅಷ್ಟೇನೆ ಸರ್, ಅದೇ ಸಮಸ್ಯೆ. ನಮ್ಮ ನಂಬರ್ ಕೊಡಿ. ಫೈನಲ್ ಆಗಬೇಕು ಅಂತ ಇದು ಕೆಲವೆಲ್ಲ ರಿಪೋರ್ಟ್ಸ್ ರೆಕಾರ್ಡ್ಸ್ ಎಲ್ಲ ಕೊಟ್ಟಿದ್ದಾರೆ, ಆಗಿಲ್ಲಂತೆ. ಸ್ವಲ್ಪ ಪರ್ಸೀವ್ ಮಾಡಿಬಿಟ್ಟು ಅದೊಂದು ಚೂರು ಅಪ್ಡೇಟ್ ಮಾಡಿ ಸರ್. ಡೀಟೇಲ್ ಕಳಿಸ್ತೀನಿ ಸರ್ ನಾನೀಗ. ರೈಟ್ ಸರ್. ಓಕೆ, ಹೌದಾ? ಗುರುವಾರ ತುಮಕೂರಿಗೆ ಬರ್ತೀರ? ಹಾಂ ಸರ್, ರೈಟ್ ಸರ್, ರೈಟ್ ಸರ್. ನಾನು ಅದೆಲ್ಲ ತಮಗೆ ವಾಟ್ಸಪ್ ಮಾಡ್ತೀನಿ ಸರ್. ಇನ್ನೇನು ಥ್ಯಾಂಕ್ ಯು. ಗುರುವಾರ ಚೀಫ್ ಆಫೀಸರ್ ಮೇಡಮ್ ಗುರುವಾರ ಬರ್ತಾರಂತವ್ರು, ಅಭಿಲಾಷ್ ಅವರು ತುಮಕೂರಿಗೆ. ಅಷ್ಟರೊಳಗೆಲ್ಲ ಏನೇನಿದ್ದಾವೆ ಡಾಕ್ಯುಮೆಂಟ್ಸ್ ಎಲ್ಲ ಕೊಟ್ಟರೆ ನಾನು ಪರ್ಸ್ಯೂ ಮಾಡಿ ಇಮಿಡಿಯೇಟ್ ಅಟೆಂಡ್ ಮಾಡ್ತೀನಿ ಅಂತಾರೆ. ಕೊಡಿಮ್ಮ, ಎಲ್ಲರದು ಕೊಡಿ, ಎಲ್ಲರದು ಕಳಿಸಿಮ್ಮ ಗುರುವಾರ. ಹೌದಾ? ಹೇಳ್ತೀನಿ. ಇದೊಂದು ಹೇಳಪ್ಪ, ಊಟ ಕೊಡೋಕ್ಕೆ ಭಾಷಣ ಸಾಯಿಸಿ ಏನೋ ಕೇಳಕ್ಕೆ ಹೋದ್ರೆ ಪೊಲೀಸ್ ಸ್ಟೇಷನ್ ಫೋನ್ ಮಾಡಿ ಕಾನ್ಸ್ಟೇಬಲ್ ಕಳಿಸಿ ಬಾಯಿ ಬಂದಂಗೆ ಕೆಟ್ಟದಾಗೆ ಬೈತಾರೆ. ಏನಾಗಿದೆ ಇವರೇ? ನಾವು ಎಲ್ಲ ಆರ್.ಐ. ಸಾಹೇಬ್ರು ಹೇಳಿ ಸರ್. ಹೋಗೋದಕ್ಕೆ ರೋಡ್ ಇದೆಯಲ್ಲ ಅಲ್ಲಿ ಮೇಲಕ್ಕೆ, ಕಡನಹಳ್ಳಿಯಿಂದ ಇದಕ್ಕೆ ದೆಬ್ಬೆಘಟ್ಟದಿಂದ ಹೋಗೋದಲ್ಲ ಸರ್. ಹೊಸೂರಿಂದ ಕಲ್ಲನಹಳ್ಳಿ, ಹೊಸೂರಿಂದ ನಮ್ಮ ಏನು ತೊಂದರೆ ಇಲ್ಲ ಕಣ. ಪಾಪ ನಮ್ಮ ತಾಲೂಕಿನವ್ರು, ಅವರು ಮಾಸ್ಟ್ರು ಅಲ್ಲ, ಡಾಕ್ಟ್ರು, ಒಳ್ಳೆ ಡಾಕ್ಟ್ರು, ಕೈಗುಣ ಚೆನ್ನಾಗಿತ್ತು, ಮಾಡಿಸ್ಕೊಂಡು. ನಾಗಭೂಷಣ್ ಬನ್ನಿ ಇಲ್ಲಿ. ಮೊದಲಿಂಗಪ್ಪ ನಿಂದು ಯಾಕೆ ಇದು ಮಾಡಲಿಕ್ಕೆ ಫೈನಲ್ ಆಯಿತು. ಮೊನ್ನೆ ಸೆಕ್ರೆಟರಿ ಅವರು ಅಪ್ರೂವಲ್ ಕೊಟ್ಟಿದ್ದಾರೆ ಹಾಸ್ಪಿಟ್ಲ್ ಒಳಗಡೆ ಮಾಡೋಕ್ಕೆ. ಈಗ 3 ಎಕರೆ ನೀವು ಆಶ್ರಯಕ್ಕೆ ತೊಗೊಂಡಿದ್ರಲ್ಲ, ಬಗೆಹರಿಬೇಕು ಇವು. ಇದಕ್ಕೆ ಆತಂಗೆ ಏನಾದ್ರು ರೈಟ್ಸ್ ಇದೆಯಾ ನೋಡು, ತಗೊಂಬ ಅನ್ನ ತಕರಾರು ಇಲ್ದಿದ್ರೆ. ಅವನಿಗೊಂದು ನೋಟಿಸ್ ಹಾಕು, ತಕರಾರು ಇದೆಯಾ, ಏನು ತಕರಾರು ಮಾಡ್ತಾಯಿದ್ರ ಅಂತ ಕೇಳು. ಅವನೇನು ಅದಕ್ಕೆ ಇದನ್ನು ಕೊಡದೇ ಇದ್ರೆ ವಜಾ ಮಾಡಿ ಬಿಸಾಕು. ಅಜ್ಜಿ ಹೆಸ್ರಿಗೆ ಮಾಡಿಬಿಡು. ಆಮೇಲೆ ಅವ್ರು ಏನಾರು ಮಾಡ್ಕೊಳ್ಳಿ, ಫಾಲೋ ಅಪ್ ಮಾಡ್ಕೊಳ್ಳಿ. ಗುರುಗಳೇ ಕರ್ಕೊಂಡು ಹೋಗಿ ಅವ್ರು. ಕೊಪ್ಪೂರ್ ಆರ್.ಐ. ಸಮಸ್ಯೆಗೆ ಇದು ಬೇಕಂತೆ ನೋಡಿ, ಕರೆಂಟ್. PDO ಸರ್ಕಲ್ನಲ್ಲಿ ಒಂದು ರಿಕ್ವೆಷನ್ ಕೊಡ್ತೀವಿ ಸರ್. PDO ಕಡೆಯಿಂದ ಒಂದು ರಿಕ್ವೆಷನ್. PDO ಯಾರು? ಕೆಂಕೆರೆ PDO, ಗಾಂಧಾಳ್ PDO. ಗಾಂಧಾಳ್ ಯಾರು? ಏನಾಗ್ಬೇಕು ಹೇಳುವ ನಿಮಗೆ? ಈಗ ಅದೇ ಲೋನ್ ಮಾಡಿಸ್ಕೊಡ್ತೀವಿ ಅಂದಿದ್ರಿ. ಹೌದು. ಪನ್ನಾಗ್ ಇದೆಯಲ್ಲ, ಕುಪ್ಪೂರ್ PDO ಯಾರಿದ್ದಾರೆ ನೋಡಿ. ಮಂಜೂರಾಗೈತಾ? ನೆಕ್ಸ್ಟ್ ಸೇರ್ಸ್ ಮಾಡ್ಕೊ. ಅದಕ್ಕೆ ಬಂದು ಕುಂತ್ಬಿಟ್ಟಿದ್ದಾರೆ ಸರ್. ಅಲ್ಲ ಅಲ್ಲಿ ಅವನೇ ನೀವು ಬಂದಾಗ ತೋರಿಸಿದ್ದು ಸರ್. ಮೇಡಮ್, ಚೀಫ್ ಆಫೀಸರ್ ಮೇಡಮ್, ಆಮೇಲೆ ಅಕ್ಕಪಕ್ಕ ಜಾಸ್ತಿ ಒತ್ತು ಇದೆ ಸರ್. ಇಷ್ಟೇ ಸರ್ ನೋಡಿ ರೆಕಾರ್ಡ್ಸ್ ನೋಡ್ಬಿಟ್ಟು ಯಾರು ಒತ್ತುವರಿ ಮಾಡಿದರೆ ತೆರವು ಮಾಡ್ಸಕ್ಕೆ ಕರೆಕ್ಟು. ಇಲ್ಲಿ ಮೇಡಮ್ ಹೇಳ್ತಾರೆ ಕಡೆಯಿಂದ ಕಮಿಟಿಗಳು ಮಾಡಿ ಸರ್ಕಲ್ ವೈಸ್ ತಗೊಂಡ್ಬಿಡ್ತೀವಿ. ಓಕೆ, ಮಾಡ್ತೀವಿ.
ಸರ್ ಮರುಗಳು ಅರುಣ್ ಸರ್ ಕಡೆ ಕೇಳಿದ್ರು ಸರ್. ಅರುಣ್ ಸರ್ ಈಗೇನು ಹೇಳ್ತಾರಂತೆ, ಇಲ್ಲ ಸರ್ಕಾರಕ್ಕೆ ಹೋಗ್ಬಿಡ್ತು ದುಡ್ಡು ಅಂತ ಹೇಳ್ತಾರಂತೆ. ದುಡ್ಡು ಶಾಲಾ ಸಮಿತಿಗೆ ಬಂದಿಲ್ಲ ಸರ್. ಸುಮಾರು 2 ವರ್ಷದಿಂದಲೂ ಅಣ್ಣ ಅವತ್ತು ಬರುತ್ತೆ, ಅವತ್ತು ಇನ್ನು ಸ್ವಲ್ಪ ದಿವಸ ಬಿಟ್ಕೊಂಡು ಆಗ್ತದೆ. ಇಲ್ಲ ಅರುಣ್ ಇಲ್ಲ ಸರ್, ಮೊನ್ನೆ ಅವನು ಇದಾಗಿ ಅದೆಲ್ಲ ಕಟ್ ಮಾಡಿ ಎಲ್ಲ ಆಗೋಗಿದೆ. ನಿಮ್ಮ ಡಿಪಾರ್ಟ್ಮೆಂಟಿಂದ ಈಗ ಕೊಟ್ಟಿಲ್ಲಂತೆ, ಏನಾಗಿದೆ ಇವರೇ? ಚೆಕ್ ಮಾಡಿ ಆ ದುಡ್ಡು ನಿಮ್ಮ ಹತ್ರನೇ ಇರುತ್ತೆ, ಇಲ್ದಿರ ನೀವು ಅದನ್ನು ನೀವು ಇದಕ್ಕೆ ಶಾಲಾಭಿವೃದ್ಧಿ ಸಮಿತಿಗೆ ಹಾಕಬೇಕು. ಅದಲ್ಲ ಹಾಂ ಮೊನ್ನೆ ಮಾಡಿದ್ದೆ, ನಾನು ಫೋನ್ ಮಾಡಿದ್ದೆ ಸರ್. ರೈಟ್, ಯಾರೋ ಪಬ್ಲಿಕ್ ಕಂಪ್ಲೇಂಟ್ ಮಾಡಿದ್ರು ಸರ್, ಕೇಳಿದ್ರು. ಸರಿ, ಅದಕ್ಕೆ ಸ್ಕೂಲ್ನವ್ರಿಗೆ ಕೇಳಿದ್ದೆ, ಮತ್ತೆ ಆಫೀಸಲ್ಲಿ ಡೀಟೇಲ್ಸ್ ಕೇಳಿದ್ದೀನಿ. ಓಕೆ, ಅದನ್ನು ಚೆಕ್ ಮಾಡಿಸಿ ರೆಡಿ ಮಾಡಿಸಿ ಅವ್ರಿಗೆ ಅಕೌಂಟ್ ಶಾಲಾಭಿವೃದ್ಧಿ ಸಮಿತಿಗೆ ಹಾಕಂಗೆ ಅದನ್ನು ನೋಡ್ಬಿಟ್ಟು ನನಗೆ 1-2 ದಿವಸದಲ್ಲಿ ಹೇಳಪ್ಪ ಇಲ್ಲಿ. ಅಂದರೆ ಬಾಡಿ ಇಲ್ಲ ಅವ್ರ ಹತ್ರ 5% 10% ಎನ್ಹಾನ್ಸ್ ಮಾಡಿಕೊಂಡು ಮತ್ತೆ ಅವ್ರಿಗೇನೆ ಕೊಡಬೇಕು ಅಂತ ಪ್ರಾವಿಷನ್ ಇಲ್ಲೆಲ್ಲೂ ಕೊಡ್ತಾ ಇಲ್ಲ. ಬಟ್ ನಿಮ್ಮಲ್ಲಿ ಏನಾರು ಆ ಪ್ರಾವಿಷನ್ ಇದ್ದರೆ ಅದನ್ನು ಕೊಡು. ಅದರ್ವೈಸ್ ರೀಟೆಂಡರ್ ಮಾಡಬೇಕು ಅಂತ ಇದ್ದರೆ ಅದನ್ನು ಬಾಡಿ ಮುಂದೆ ಇಟ್ಬಿಟ್ಟು ಈ ಥರ ಗೌರ್ಮೆಂಟ್ ಆದೇಶ ಇದೆ ಅಂತ ಹೇಳು. ಆವಾಗ ಅದ್ರ ವಿರುದ್ಧ ಅವ್ರೇನು ಹೋಗಲ್ಲ ಅಂತ ಕಾಣುತ್ತೆ. ಅದನ್ನು ಅಲ್ಲಿ ನೀನು ಅಪ್ರೂವಲ್ ತೊಗೊಂಡು ರೀಟೆಂಡ್ರಿಗೆ ಒಂದು ಡೇಟ್ ಹಾಕಿ ಟೆಂಡರ್ ಮಾಡು. ನೀನು ಕಾನೂನು ಬಿಟ್ಟು ಹೋಗ್ಬೇಡ ನೀನು. ಈಗ ಮಕ್ಕಳಿಗೆ ಅನುಕೂಲ ಆಗಬೇಕು. ನಿಮ್ಮ ಭಿನ್ನಾಭಿಪ್ರಾಯ ಬಿಟ್ಟು ಮಕ್ಕಳಿಗೆ ಅವ್ರಿಗೆ ಎಲ್ಲ ರೀತಿ ಮೂಲಭೂತ ಸೌಕರ್ಯಗಳು ಒದಗಿಸ್ಕೊಡೋಕ್ಕೆ ಇಲಾಖೆ ಸಿದ್ಧವಾಗೈತೆ. ನೀವು ಇಬ್ಬರು ಕೂತ್ಕೊಂಡು ಎಲ್ಲಿ ಮಾಡಿದ್ರು ಸೂಕ್ತ ಅಂತ ಹೇಳ್ತೀರೋ ಅಲ್ಲಿ ನಿಭಾಯಿಸ್ಕೊಂಡು ಹೋಗ್ತಾರೆ. ದಟ್ಸ್ ಆಲ್. ಇನ್ನೇನು ನಮ್ಮದು ಎರಡನೇ ಪ್ರಶ್ನೆ ಇಲ್ಲ. ಇಬ್ಬರು ಆಟ ಹಿಡ್ಕೊಂಡು ನಮ್ಮೂರು ಅಂದ್ರೆ ಆಗಲ್ಲ. ಅದನ್ನು ನೀವೆಲ್ಲ ಕೂತ್ಕೊಂಡು ಹಿಂಗೆ ಮಾಡಿದ್ರೆ ಸಮಜಾಯಿಸ್ಗೆ ಹಿಂಗೆ ಸರಿ ಹೋಗುತ್ತೆ ಅಂತ ಗ್ರಾಮದವ್ರು ಹೇಳಿದ್ರಾಯ್ತು. ಎರಡು ನಮ್ಮೂರ ರಾಮಪಟ್ಟಿನಲ್ಲಿ ಸ್ಕೂಲ್ ಕೊಟ್ಟು ನೀವು ಹೋದ್ಮೇಲೆ ಇವ್ರು ಬರ್ತಾರೆ, ಕೇಳ್ತಿರ್ಲಪ್ಪ. ಈಗ ನಮಗೂ ಅವ್ರಿಗೂ ಡಿಸಿಪ್ಲಿಟ್ಟು ನೀವೇ ತಂದಿದ್ದು ಮಾಡ್ತಾವ್ರೆ. ಏನು ಗೊತ್ತಾ, ಅವ್ರಿಗೆ ನಾವು ಡಿಸಿಪ್ಲಿಟ್ ಇಲ್ಲ. ಅವ್ರ ಸ್ಕೂಲ್ ಅವ್ರದ್ದೇ ನಾವು ಕೇಳ್ತಿರೋದೇನು ಬೇರೆ ಇನ್ನೇನೂ ನಾವು ಹೇಳಿಲ್ಲ. ಬೇರೆ ಏನೂ ಇಲ್ಲ. ಅವರೇ ಬಂದು ಅರ್ಜಿ ಕೊಟ್ಬಿಟ್ಟು ಸರ್ ನಮ್ಮ ಮಕ್ಕಳು ನೀವು ಒಂದು ಮಾತು ಹೇಳಿರಿ, ಎರಡೂ ಕಡೆ ಮಕ್ಕಳನ್ನ ಸೇರಿಸಿ ಇಲ್ಲಿ ಮಧ್ಯದಲ್ಲಿ ಐತಲ್ಲ ನಮ್ಮ ಕಿತ್ತೂರು ಶಾಲೆ ಮಾಡೋಣ ಅಂತ